ಸಿನಿಮಾ ಮಾತ್ರ ಅಲ್ಟಿಮೇಟ್ ಆಗಿದೆ ಮೂವಿ. ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇಗೆ ನಿಜವಲ್ಲೂ ಈ ಥರ ಮೂವಿ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಪೃಥ್ವಿ ಎಂಬರ್ ಸರ್ದಂತೂ ಅಲ್ಟಿಮೇಟ್ ರಿಯಾಕ್ಷನ್, ಅಲ್ಟಿಮೇಟ್ ಆ್ಯಕ್ಟಿಂಗ್ ನಿಜವಲ್ಲೂ ಸೂಪರ್ ಆಗಿದೆ. ಎಲ್ಲ ವ್ಯಾಲೆಂಟೈನ್ಸ್ ಡೇ ದಿವಸ ಎಲ್ಲ ಒಂದು ಲವರ್ಸ್ ಆಗ್ಬೋದು ಮತ್ತು ಫ್ಯಾಮಿಲಿಗಳಾಗ್ಬೋದು ಬಂದು ಒಳ್ಳೆ ಫಿಲಿಮ್ ಹಾಕ್ಕೊಟ್ಟಿದ್ದಾರೆ. ನೋಡಿ, ಸೂಪರ್ ಆಗಿದೆ ಮೂವಿ ಮಾತ್ರ, ಅಲ್ಟಿಮೇಟ್ ಸರ್. ಇಲ್ಲ ಸರ್, ನಾವು ಸಿಂಗಲ್ಲೇ, ಡಬಲ್ ಆಗಿ ಯಾರೂ ಇಲ್ಲ. ಅದಕ್ಕೆ ಸಿಂಗಲ್ ಆಗಿ ಬಂದು ಮೂವಿ ನೋಡಿದೆ. ಇದು ನೋಡಿದ್ಮೇಲೆ ಡಬಲ್ ಆಗೋಕ್ಕೂ ಭಯ ಆಗ್ತಿದೆ, ಯಾಕಂದರೆ ಮೂವಿ ಆ ಥರ ಕೊಟ್ಟಿದ್ದಾರೆ. ಸಖತ್ತಾಗಿದೆ ಮೂವಿ. ಡಬಲ್ ಆಗೋಕ್ಕೆ ಇವತ್ತಿಂದ ಟ್ರೈ ಮಾಡ್ತೀನಿ ನಾನು ಡಬಲ್ ಆಗೋದಕ್ಕೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ ಸರ್? ಇದರಲ್ಲಿ ಇಬ್ಬರು ಆ್ಯಕ್ಟಿಂಗು ತುಂಬ ಸಖತ್ತಾಗಿ ಆ್ಯಕ್ಟಿಂಗ್ ಇದೆ. ಆಮೇಲೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಇದೆಯಲ್ಲ, ಈ ತಂದೆ ಇದು ಒಪ್ಪದೇ ಇರೋದು ಮದುವೆಗೆ, ಅವ್ರ ಮನೆ ಇವ್ರ ಮನೆ ಪ್ರಾಬ್ಲಮ್ಸ್ ಇದೆಯಲ್ಲ, ಸೊ ಅದನ್ನು ಸಖತ್ತಾಗಿ ಕವರ್ ಮಾಡಿದ್ದಾರೆ. ಇದು ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಎಲ್ಲರೂ ನೋಡೋದೇನೆಂದರೆ ಎಲ್ಲರೂ ಮನೇಲಿ ನೋಡಿದ್ದೆ ಮದುವೆ ಆಗಿ, ಸೊ ಲವ್ ಇಲ್ಲಿಗೆ ಅನ್ನೋದು ಇದು. ಓಕೆ, ಥ್ಯಾಂಕ್ ಯು. ಸಿನಿಮಾ ನೋಡಿ ಲವ್ ಎಲ್ಲ ಇಷ್ಟ ಆಯಿತು ನಮಗೆ. ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಥ್ಯಾಂಕ್ ಯು. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಹಾಂ, ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ ಹೀರೋ ಹೀರೋಯಿಂದು ಲವ್ ಇಷ್ಟ ಆಯಿತು. ಸರ್ ನಿಮಗೆ ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ಸಿನಿಮಾ? ಸ್ಟೋರಿ ಚೆನ್ನಾಗೈತೆ. ಏನು ಕನೆಕ್ಟ್ ಆಯ್ತು? ಏನು ಕನೆಕ್ಟ್ ಆಯ್ತು? ಮೂವಿ ಚೆನ್ನಾಗಿದೆ ಸರ್. ಪೃಥ್ವಿ ಎಂಬಾರ್ ಅಲ್ಲ, ಸೆಕೆಂಡ್ ಹೀರೋ, ಇಬ್ಬರು ಹೀರೋ, ಪೃಥ್ವಿ ಎಂಬಾರ್ ಆಮೇಲೆ ಪಂಜು ಅವರು, ಪ್ರಮೋದ್. ಹಾಂ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಮ್ಮ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡವ್ರೆ. ಸೊ ಸೊಸೈಟಿಗೆ ಒಳ್ಳೆ ಮೆಸೇಜ್ ಏನಂದರೆ, ಇವತ್ತಿಂದ ಎಷ್ಟೋ ಜನ ಡೈವರ್ಸ್ ಆಗೋದು ಕಾಮನ್ನು. ಸೊ ಅದರಲ್ಲಿ ಏನಕ್ಕೋಸ್ಕರ ಆಗುತ್ತೆ ನಾನು ಅನ್ನೋದನ್ನು ಬಿಡಬೇಕು ಫಸ್ಟ್ ಆಫ್ ಆಲ್. ಸೊ ಇದನ್ನು ಚೆನ್ನಾಗಿ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಮ್ಯೂಸಿಕಲಿ, ಫೈಟ್ಸು, ಆಮೇಲೆ ಪ್ರತಿಯೊಬ್ಬರ ಕ್ಯಾರೆಕ್ಟ್ರು ನೆಕ್ಸ್ಟ್ ಲೆವೆಲ್ ಇದೆ. ಸೊ ಹಾಗಾಗಿ ಸಿನಿಮಾನ ದಯವಿಟ್ಟು ಎಲ್ಲರೂ ನೋಡಬೇಕು. ವಿಶೇಷ ಏನಂದರೆ ಎಲ್ಲ ಅಧ್ಯಕ್ಷರು ಆಮೇಲೆ ದೊಡ್ಡವರೆಲ್ಲ ಬಂದು ಸಿನಿಮಾ ನೋಡಿದ್ದಾರೆ. ಇದು ಒರಿಜಿನಲ್ ರಿವ್ಯೂ. ದಯವಿಟ್ಟು ಸಿನಿಮಾನ ನೋಡಿ. ಸ್ಯಾಟರ್ಡೇ ಸಂಡೇಸ್ ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋಂಥ ಸಿನಿಮಾ. ಎಲ್ಲ ಸಿನಿಮಾ ಒಳ್ಳೆಯದಾಗಲಿ. ಸಿನಿಮಾ 100 ಹೋಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು.